ನಮಸ್ಕಾರ ಸ್ನೇಹಿತರೆ, ನಾನು ರೋಹನ್ ಜೋಳಿ. ಎಲ್ಲರಿಗೂ ವೇದಶಾಲಾಗೆ ಸ್ವಾಗತವನ್ನು ಕೋರ್ತಾ, ದೇವಾಲಯಗಳ ಅಭಿವೃದ್ಧಿ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ನಾವು ದೇವಸ್ಥಾನಗಳಿಗೆ ಹಾಕುವ ಹಣ ಸರ್ಕಾರದ ಖಜಾನೆ ಸೇರುತ್ತಾ. ದೇವಾಲಯಗಳ ಚರಾಸ್ತಿ ಸ್ಥಿರಾಸ್ತಿಗಳ ಮಾಲೀಕ ದೇವರಾಗಿರ್ತಾನ, ಅಥವಾ ದೇವಸ್ಥಾನಗಳ ಟ್ರಸ್ಟ್ ಆಗಿರುತ್ತಾ, ಅಥವಾ ಸರ್ಕಾರ ಆಗಿರುತ್ತೆ. ದೇವಸ್ಥಾನಗಳ ಹಣಕಾಸಿನ ಬಗ್ಗೆ ಸುಪ್ರೀಂ ಕೋರ್ಟಿನ ತೀರ್ಪು ಏನು ಹೇಳುತ್ತೆ, ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಜಗತ್ತಿನ ಇತಿಹಾಸದಲ್ಲಿ ಭಾರತ ತನ್ನ ವಿಶಿಷ್ಟ ಪ್ರಾಚೀನ ಪರಂಪರೆಯಿಂದಲೇ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತಾ ಬಂದಿದೆ. ಇದರೊಂದಿಗೆ ಇಡೀ ಜಗತ್ತಿನಲ್ಲಿ ಪ್ರಾಚೀನವಾಗಿಯೇ ಆಧ್ಯಾತ್ಮ, ದೇವರ ಬಗೆಗಿನ ವಿಶಿಷ್ಟ ದೃಷ್ಟಿಕೋನವನ್ನು ಜಗತ್ತಿಗೆ ತಿಳಿಸಿಕೊಟ್ಟಿದೆ. ಪ್ರಾಚೀನ ಕಾಲದಲ್ಲಿ ಹಿಂದೂ ದೇವಾಲಯಗಳನ್ನು ರಾಜರು ನೋಡಿಕೊಳ್ಳುತ್ತಾ ಬರುತ್ತಿದ್ದರು. ಕಾಲಕಾಲಕ್ಕೆ ದಾನದತ್ತಿಗಳನ್ನು ನೀಡುತ್ತಾ ದೇವಾಲಯಗಳನ್ನು ಅಭಿವೃದ್ಧಿಪಡಿಸುತ್ತಾ ಬಂದಿದ್ದರು. ಸ್ವತಂತ್ರ ನಂತರ ಎಲ್ಲ ಹಿಂದೂ ದೇವಾಲಯಗಳು ಸರ್ಕಾರದ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಸೇರ್ಪಡೆಗೊಂಡವು. ಇನ್ನು ನಮ್ಮ ಕರ್ನಾಟಕ ರಾಜ್ಯದ ವಿಷಯಕ್ಕೆ ಬರೋದಾದರೆ, ರಾಜ್ಯದಲ್ಲಿ ಒಟ್ಟು 34,563 ದೇವಾಲಯಗಳು ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಬರುತ್ತವೆ. ಇದರಲ್ಲಿ ಎ ವರ್ಗದ ದೇವಾಲಯಗಳು 205, ಬಿ ವರ್ಗದ ದೇವಾಲಯಗಳು 195 ಆದರೆ ಸಿ ವರ್ಗದ ದೇವಾಲಯಗಳು 34,165 ದೇವಾಲಯಗಳಿವೆ. ಅಂದಾಜಿನ ಪ್ರಕಾರ ಎ ವರ್ಗದ ದೇವಾಲಯಗಳಿಂದಲೇ ಸರ್ಕಾರಕ್ಕೆ ನೂರಾರು ಕೋಟಿ ರೂಪಾಯಿ ಆದಾಯ ಹರಿದು ಬರುತ್ತದೆ. ಕಳೆದ ವರ್ಷದಲ್ಲಿ ಅಂದರೆ 2023ರಲ್ಲಿ ಬರೋಬ್ಬರಿ 708.87 ಕೋಟಿ ರು ಹಣ ಸರ್ಕಾರದ ಬೊಕ್ಕಸಕ್ಕೆ ದೇವಾಲಯಗಳಿಂದ ಹರಿದು ಬಂದಿದೆ ಎನ್ನಲಾಗುತ್ತೆ. ಎ ವರ್ಗದ ದೇವಾಲಯಗಳಿಂದ 675 ಕೋಟಿ ರು ಹರಿದು ಬಂದರೆ, ಬಿ ವರ್ಗದ ದೇವಾಲಯಗಳಿಂದ 33.31 ಕೋಟಿ ರು ಹಣ ಹರಿದು ಬಂದಿದೆ ಅಥವಾ ಸಂದಾಯವಾಗಿದೆ. ಇಲ್ಲಿ ದೇವಾಲಯಗಳ ಟ್ರಸ್ಟ್ನ ವಾದ ಏನೆಂದರೆ, ಸರ್ಕಾರಗಳು ದೇವಾಲಯಗಳ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು, CCTV ಅಳವಡಿಕೆ ಮಾಡಲು, ಆನ್ಲೈನ್ ಸರ್ವರ್ಗಳ ಸಮಸ್ಯೆಗಳನ್ನು ಪರಿಹರಿಸಲು ಇನ್ನಷ್ಟು ಹಣವನ್ನು ಕೊಡಬೇಕೆಂದು ವಾದವನ್ನು ಮಂಡಿಸಲಾಗುತ್ತೆ. ಹಾಗಾದರೆ ಸರ್ಕಾರಗಳು ದೇವಾಲಯಗಳ ಅಭಿವೃದ್ಧಿಗೆ ಹಣವನ್ನು ಕೊಡೋದಿಲ್ವೇ? ಕೊಡ್ತೇವೆ ಸ್ನೇಹಿತರೆ. ಯಾವ ದೇವಾಲಯಗಳಿಗೆ ಎಷ್ಟು ಹಣ ಕೊಡಬೇಕೆಂಬುದು ಸರ್ಕಾರದ ನಿರ್ಧಾರವಾಗಿರುತ್ತೆ. ಇತ್ತೀಚಿನ ಅಧಿವೇಶನದಲ್ಲಿ ಇದರ ಆದಾಯ ಮತ್ತು ಖರ್ಚಿನ ಬಗ್ಗೆ ಎತ್ತಲಾದ ಪ್ರಶ್ನೆಗೆ ದೇವಾಲಯಗಳ ಆದಾಯದಲ್ಲಿ 60% ಹಣವನ್ನು ಮರಳಿ ಅಭಿವೃದ್ಧಿಗೆ ನೀಡಲಾಗುತ್ತಿದೆ ಎಂದು ಉತ್ತರಿಸಲಾಗಿದೆ. ಆದರೆ ಅದರ ಎಲ್ಲ ಅಂಕಿ ಅಂಶಗಳನ್ನು ಬಹಿರಂಗಪಡಿಸಿ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವಂತಹ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಪಾರ್ಕಿಂಗ್ ಸಮಸ್ಯೆ ನಿನ್ನೆ ಮೊನ್ನೆದಲ್ಲ. 2023ರ ವರದಿ ಪ್ರಕಾರ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಆದಾಯ ಬರೋಬ್ಬರಿ 123.64 ಕೋಟಿ ಎನ್ನಲಾಗಿದೆ. ಇನ್ನು ಸರಿಯಾದ ರಸ್ತೆ, ಕುಡಿಯುವ ನೀರು, ಪ್ರವಾಸಿ ಭವನವನ್ನು ಕಾಣದೇ ಇರತಕ್ಕಂತಹ ಹಂಪಿ ವಿರೂಪಾಕ್ಷ ದೇವಾಲಯದ ಸ್ಥಿತಿ ಹೇಳತೀರದು ಸ್ನೇಹಿತರೆ. ಇಂತಹ ದೇವಾಲಯಗಳಿಂದಲೂ ವಾರ್ಷಿಕವಾಗಿ ಸರ್ಕಾರದ ಬೊಕ್ಕಸಕ್ಕೆ 2 ಕೋಟಿ ರು ಹರಿದು ಬರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಟ್ರಸ್ಟ್ಗಳ ವಾದವೇನೆಂದರೆ,
ಸರ್ಕಾರಗಳು ದೇವಾಲಯಗಳಿಂದ ಕೊಪ್ಪರಿಗೆಯಷ್ಟು ತೆಗೆದುಕೊಂಡು ಕುಡಿಕೆಯಷ್ಟು ಕೊಡುವುದಾದರೆ ಇದು ಎಂತಹ ನ್ಯಾಯ ಎನ್ನುವುದು ಇಲ್ಲಿ ವಾದವಾಗಿದೆ. ರಾಜ್ಯಗಳಲ್ಲಿ ಸರ್ಕಾರಗಳು ಎಷ್ಟೇ ಬದಲಾದರೂ ದೇವಾಲಯಗಳ ವಿಷಯದಲ್ಲಿ ಅದೇ ನಿಲುವುಗಳನ್ನು ಹೊಂದಿರುವುದು ಯೋಚನೆಯ ಸಂಗತಿಯಾಗಿದೆ. ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ಅಂಶವಿದೆ. ಜೊತೆಗೆ ಇದನ್ನು ನಾವು ಪ್ರಶಂಸಿಸಬೇಕಾಗಿದೆ. ಏನೆಂದರೆ, ಇನ್ನು ಮುಂದೆ ದೇವಾಲಯಗಳ ಆಸ್ತಿ ದೇವರ ಹೆಸರಿನಲ್ಲಿಯೇ ಇರಬೇಕೆಂದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ವರದಿ ನೀಡಿದೆ. ಅಂದರೆ ದೇವಾಲಯಗಳ ಒಡೆಯ, ದೇವಾಲಯಗಳ ಮುಖ್ಯಸ್ಥ ದೇವರೇ ಆಗಿರುತ್ತಾನೆ. ವಿಷಯ ಹಾಸ್ಯಾಸ್ಪದವಾದರೂ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ಪ್ರಕಾರ ಇದರಿಂದ ಒಂದಿಷ್ಟು ಪ್ರಮಾಣದಲ್ಲಿ ದೇವಾಲಯಗಳ ಭ್ರಷ್ಟಾಚಾರ, ಭೂ ಆಸ್ತಿ ಕಬಳಿಸುವಿಕೆ ನಿಂತಾಗುತ್ತದೆ. ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ದೇವಾಲಯಗಳ ಎಲ್ಲ ಚರಾಸ್ತಿ ಒಡೆತನ ದೇವರ ಹೆಸರಿನಲ್ಲಿರಬೇಕು. ಸರ್ಕಾರ ಅಥವಾ ದೇವಾಲಯಗಳ ಟ್ರಸ್ಟ್ಗಳು ಅದನ್ನು ನಿರ್ವಹಿಸಬೇಕು. ಜನರು ದೇವರ ಸೇವೆಗೆಂದು ದೇವರಿಗಾಗಿ ಕಾಣಿಕೆಯನ್ನು ಅರ್ಪಿಸುವುದು ಅದರ ಒಡೆತನ ದೇವರದ್ದೇ ಆಗಿರುತ್ತದೆ ಎಂಬುದು ಸುಪ್ರೀಂ ಕೋರ್ಟ್ನ ವಾದ. ಈ ಆಸ್ತಿ ಅಥವಾ ಈ ಹಣಕಾಸುಗಳನ್ನು ಸರ್ಕಾರಗಳಾಗಲಿ ಅಥವಾ ಟ್ರಸ್ಟ್ಗಳಾಗಲಿ ನಿರ್ವಹಿಸಬೇಕು ಹೊರತು ಅದನ್ನು ಒಡೆತನವನ್ನಾಗಿ ಹೊಂದುವಂತಿಲ್ಲ. ಇದು ಸುಪ್ರೀಂ ಕೋರ್ಟಿನ ತೀರ್ಪಾಗಿದೆ. ಈ ತೀರ್ಪಿನ ಅನ್ವಯ ಭಾರತದಲ್ಲಿ ಮಧ್ಯಪ್ರದೇಶ ಸರ್ಕಾರ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಈ ತೀರ್ಪಿನ ಅನುಷ್ಠಾನಕ್ಕೆ ತಂದು ಹಲವಾರು ದೇವಾಲಯಗಳನ್ನು ಆಯಾ ದೇವರ ಹೆಸರಿನಲ್ಲಿಯೇ ಅದರ ಆಸ್ತಿ ಪತ್ರಗಳನ್ನು, ರಿಜಿಸ್ಟ್ರೇಷನ್ಗಳನ್ನು ಆರಂಭಿಸಿವೆ. ಕರ್ನಾಟಕದಲ್ಲಿಯೂ ಕರ್ನಾಟಕ ಸರ್ಕಾರವು ಈ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರಲು ಕಾರ್ಯವನ್ನು ಆರಂಭಿಸಿವೆ. ಇಲ್ಲಿ ಸರ್ಕಾರಗಳಾಗಲಿ ಅಥವಾ ಪಕ್ಷಗಳಾಗಲಿ ಭಿನ್ನವಾಗಿದ್ದರೂ ಅವುಗಳ ಉದ್ದೇಶ ಒಂದೇ ಆಗಿದೆ ಸ್ನೇಹಿತರೆ. ಆದರೆ ಇದರಿಂದ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತದೆ ಎಂಬುದನ್ನು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಇದಾಗಿತ್ತು ದೇವಾಲಯಗಳ ಹಣಕಾಸಿನ ಕುರಿತಾದಂತಹ ವಿಶೇಷ ಸಂಚಿಕೆ. ಈ ಸಂಚಿಕೆ ಕುರಿತಾದಂತಹ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಥ್ಯಾಂಕ್ ಯು. ನೀವಿನ್ನೂ ನಮ್ಮ ವೇದಶಾಲೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಪಡೆಯಿರಿ. ಧನ್ಯವಾದಗಳು.